ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತೆರವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇಂದೇನು ಕ್ಷಣಗಣನೆ ಆರಂಭವಾಗಿದೆ. ಇನ್ನೂ ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕ ಘೋಷಣೆ ಮಾಡದಿದ್ರೂ ಕೂಡ ಈಗಾಗಲೇ ಅತ್ಯಂತ ಒಂದು ಚನ್ನಪಟ್ಟಣ ವಿಧಾನಸಭೆಯಲ್ಲಿ ಈಗಾಗಲೇ ರಂಗೇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯ ವಿಷಯವಾಗಿ ಪರಿಗಣಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ಈ ಒಂದು ಚನ್ನಪಟ್ಟಣವನ್ನು ಈ ಬಾರಿ ತಮ್ಮ ಪಕ್ಷದ ಅಭ್ಯರ್ಥಿಯೇ ಗೆಲ್ಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದು, ಅದಕ್ಕೆ ತಕ್ಕಂಥ ಕಸರತ್ತನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಒಂದು ನೆಲೆಯೇ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಹೋಗಿದ್ದಂತಹ ಕಾಂಗ್ರೆಸ್ ಈ ಬಾರಿ ಚನ್ನಪಟ್ಟಣವನ್ನು ಗೆಲ್ಲಬೇಕು, ಆ ಮೂಲಕ JDS ಮುಕ್ತ ರಾಮನಗರ ಜಿಲ್ಲೆಯನ್ನು ಮಾಡಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದು, ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಪದೇ ಪದೇ ಚನ್ನಪಟ್ಟಣ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡ್ತಿರ್ತಕ್ಕಂಥದ್ದು ಕೂಡ ಚನ್ನಪಟ್ಟಣವನ್ನು ಈ ಬಾರಿ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಕೊಂಡು. ಸ್ನೇಹಿತರೆ, ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಷಗಳ ಆಂತರಿಕ ಸರ್ವೆಯನ್ನು ಕೈಗೊಂಡಿದ್ದು, ಈ ಆಂತರಿಕ ಸರ್ವೆಯ ಒಂದು ವರದಿ ಇದೀಗ ಬಹಿರಂಗಗೊಂಡಿದೆ. ಹಾಗಾದರೆ ಈ ಸರ್ವೆಯ ಪ್ರಕಾರ ನಿಜಕ್ಕೂ ಕೂಡ ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲ್ಲೋದ್ಯಾರು? ಕಾಂಗ್ರೆಸ್ ಏನಾದರೂ ಕಮಾಲ್ ಮಾಡುತ್ತಾ, ಅಥವಾ ಮೈತ್ರಿ ಪಕ್ಷಗಳು ಮತ್ತೊಮ್ಮೆ ತಮ್ಮ ಅಸ್ತಿತ್ವವನ್ನು ಅಲ್ಲಿ ಉಳಿಸ್ಕೊಳ್ತಾವ? ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ITK ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ನಂತರ ಅವರ ತೆರವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭೆಯ ಸ್ಥಾನಕ್ಕೆ ಇನ್ನೇನು ಶೀಘ್ರದಲ್ಲಿ ಚುನಾವಣೆ ಬರುತ್ತೆ. ಈ ಒಂದು ಉಪಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹೇಳ್ಕೊಳ್ಳುವಂಥ ನೆಲೆಯೇ ಇಲ್ಲ. ಆದರೆ DK ಶಿವಕುಮಾರ್ ಕೂಡ ಈ ಬಾರಿ ಚನ್ನಪಟ್ಟಣವನ್ನು ಗೆಲ್ಲೇಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಸಾಕಷ್ಟು ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ DK ಸುರೇಶ್ ಅವರಿಗೆ ಬಂದಿರತಕ್ಕಂಥದ್ದು DK ಸಹೋದರರ ಒಂದು ಆತ್ಮಬಲವನ್ನು ಹೆಚ್ಚಿಸಿದರು. ಆ ಕಾರಣಕ್ಕೆ ಹೇಗಾದರೂ ಮಾಡಿ ಈ ಬಾರಿ ಚನ್ನಪಟ್ಟಣವನ್ನು ಕೈವಶ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ DK ಬ್ರದರ್ಸ್ ಬಂದಿದ್ದು, ಈಗ ಆ ನಿಟ್ಟಿನಲ್ಲಿ ಅನೇಕ ಒಂದು ಸಭೆಗಳನ್ನು ಮಾಡೋದ್ರ ಮೂಲಕ ಕಾರ್ಯಕರ್ತರನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇನ್ನೊಂದು ಕಡೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ BJP JDS ಈ ಬಾರಿ ಮೈತ್ರಿಯನ್ನು ಮಾಡಿಕೊಂಡಿದ್ದು, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಚನ್ನಪಟ್ಟಣವನ್ನು ಬಿಟ್ಕೊಡಬಾರ್ದು ಕಾಂಗ್ರೆಸ್ಗೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಮೈತ್ರಿ ಪಕ್ಷದಲ್ಲಿ ಇನ್ನು ಅಭ್ಯರ್ಥಿಯ ಗೊಂದಲ ಸಾಕಷ್ಟಿದೆ. CP ಯೋಗೇಶ್ವರ್ ಈ ಒಂದು ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ, ಅಥವಾ JDS ತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುತ್ತಾ ಅಂತಕ್ಕಂಥ ಒಂದು ಬಹುದೊಡ್ಡ ಜಿಜ್ಞಾಸೆ ಇನ್ನೂ ಕೂಡ ಮೈತ್ರಿ ಪಕ್ಷದಲ್ಲಿ ಕಾಡ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ತಮ್ಮ ತಂಡಗಳಿಂದ ಆಂತರಿಕ ಸರ್ವೆಯನ್ನು ಮಾಡಿಸಿದಾವೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಈ ಸರ್ವೆಯ ವರದಿಗಳು ಯಾವ ಒಂದು ಪಕ್ಷ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ವರದಿಯನ್ನು ಕೊಟ್ಟಿದ್ದಾವೆ. ಮೊದಲು ಕಾಂಗ್ರೆಸ್ ನಡೆಸಿರ್ತಕ್ಕಂಥ ಆಂತರಿಕ ಸರ್ವೆಯ ಸಮೀಕ್ಷೆಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 15,000 ಚಿಲ್ಲರ ಮತಗಳನ್ನು ಪಡೆದಂತಹ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಆಗ ಕುಮಾರಸ್ವಾಮಿ ಅವರು ಸರಿಸುಮಾರು 98,000 ಮತಗಳಷ್ಟು ಮತಗಳನ್ನು ಪಡೆದು ತನ್ನದ ಹತ್ತಿರದ ಪ್ರತಿಸ್ಪರ್ಧಿಯಾಗಿದ್ದಂತಹ BJPಯ ಯೋಗೇಶ್ವರ್ ಅವರನ್ನು ಸರಿಸುಮಾರು 18,000 ಮತಗಳ ಅಂತರದಿಂದ ಸೋಲಿಸಿದ್ರು. ಇದೀಗ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು 60,000ಕ್ಕೂ ಹೆಚ್ಚು ಮತಗಳು DK ಸುರೇಶ್ ಅವರಿಗೆ ಬಂದಿರೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಎಫರ್ಟನ್ನು ಹಾಕಿದರೆ ಆರಾಮಾಗಿ ಈ ಬಾರಿ ಚನ್ನಪಟ್ಟಣವನ್ನು ನಾವು ಕೈವಶ ಮಾಡ್ಕೊಳ್ಬೋದು ಅಂತಕ್ಕಂಥ ತೀರ್ಮಾನಕ್ಕೆ DK ಶಿವಕುಮಾರ್ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಈಗಾಗಲೇ DK ಶಿವಕುಮಾರ್ ತನ್ನದೇ ಆದಂತಹ ಒಂದು ತಂಡವನ್ನು, ಅಲ್ಲಿನ ಜನರ ನಾಡಿ ಮಿಡಿತವನ್ನು ಅರಿಯೋ ಕಾರಣಕ್ಕೆ ಈಗಾಗಲೇ ಒಂದು ತಂಡವನ್ನು ಅಲ್ಲಿ ನೇಮಿಸಿದ್ದಾರೆ. ಆ ತಂಡ ಪ್ರತಿದಿನ DK ಶಿವಕುಮಾರ್ ಅವರಿಗೆ ತನ್ನದೇ ಆದಂತಹ ಒಂದು ಗ್ರೌಂಡ್ ವರದಿಯನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಒಂದು ಕಾಂಗ್ರೆಸ್ನ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯೂ ಯಾರೇ ಕಾಂಗ್ರೆಸ್ನ ಅಭ್ಯರ್ಥಿಯಾದರೂ ಕೂಡ ಅಲ್ಲಿ
ಕಾಂಗ್ರೆಸ್ನ ಗೆಲ್ಲುವಷ್ಟು ಸುಲಭ ಇಲ್ಲ, ಬಹಳ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ ಗೆಲುವಿನ ಸಮೀಪಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ಆಘಾತಕಾರಿ ವರದಿಯನ್ನ ಡಿ ಕೆ ಶಿವಕುಮಾರ್ ಅವರ ಕೈ ತಲುಪಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಇದೇ ಕಾರಣಕ್ಕೆ ನಾನೇ ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆ ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಅತ್ಯಂತ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ಯಾವಾಗ ತನ್ನ ಪಕ್ಷ ಕೊಟ್ಟಿದ್ದಂತಹ ಆಂತರಿಕ ಸರ್ವೆ ಈ ರೀತಿಯ ಒಂದು ಉಲ್ಟಾ ರಿಸಲ್ಟ್ ಅನ್ನ ಕೊಡ್ತೋ, ಅದಾದ ನಂತರ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ಬಹುತೇಕ ಡಿ ಕೆ ಶಿವಕುಮಾರ್ ಈ ಬಾರಿ ಅಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಇನ್ನೊಂದು ಕಡೆ ಮೈತ್ರಿ ಪಕ್ಷಗಳು ಕೂಡ ಕೈಕಟ್ಟಿ ಕುಂತಿಲ್ಲ. ಮೈತ್ರಿ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ತಂಡವನ್ನ ಅಲ್ಲಿ ಬಿಟ್ಟು ಸರ್ವೆ ಸಮೀಕ್ಷೆಯನ್ನ ಕೈಗೊಂಡಿದ್ದಾವೆ. ಈ ಮೈತ್ರಿ ಪಕ್ಷಗಳ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ಕೂಡ ಈ ತನ್ನ ಪಕ್ಷದ ವರಿಷ್ಠರಿಗೆ ಈಗಾಗಲೇ ಸರ್ವೆ ವರದಿಯನ್ನ ತಲುಪಿಸಿದ್ದು, ಈ ವರದಿಯ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ JDSನ ಅತ್ಯಂತ ಭದ್ರಕೋಟೆಯಾಗಿದೆ. ಇಲ್ಲಿ ಬಿಜೆಪಿ JDS ಮೈತ್ರಿ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ಆದರೂ ಕೂಡ ಈ ಬಾರಿಯಲ್ಲಿ ಮತ್ತೊಮ್ಮೆ ಈ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಸುಲಭವಾದ ಗೆಲುವಾಗುತ್ತೆ ಅಂತಕ್ಕಂಥ ಮಾತುಗಳು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದ್ದಾವೆ. ಅದೇ ರೀತಿ ಇದೇ ವರದಿಯಲ್ಲಿ ಇನ್ನೊಂದು ಮಾತನ್ನ ಉಲ್ಲೇಖ ಮಾಡಿದೆ ಸ್ನೇಹಿತರೆ ಈ ಒಂದು ಆಂತರಿಕ ಸರ್ವೆ ಸಮೀಕ್ಷಾ ತಂಡ. ಈ ತಂಡದ ಪ್ರಕಾರ ಒಂದು ವೇಳೆ ಮೈತ್ರಿ ಪಕ್ಷದಲ್ಲಿ ಬಿರುಕೇನಾದರೂ ಆಗಿ ಆ ಬಿರುಕು ಮೂರನೇ ಅಭ್ಯರ್ಥಿಯಲ್ಲಿ ಪಕ್ಷೇತರನಾಗಿ ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಕಣಕ್ಕಿಳಿದಿದ್ದೇ ಆದರೆ ಉದಾಹರಣೆ CP ಯೋಗೇಶ್ವರ್ ಒಂದು ವೇಳೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದಿದ್ದೇ ಆದರೆ ಆ ಒಂದು ಸಮಯದಲ್ಲಿ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭವಾಗಬಹುದು ಅಂತಕ್ಕಂಥ ಒಂದು ಅಪಾಯದ ಮುನ್ಸೂಚನೆಯನ್ನು ಕೂಡ ಈ ಬಿಜೆಪಿ JDS ಜಂಟಿಯಾಗಿ ನಡೆಸಿರ್ತಕ್ಕಂಥ ಒಂದು ಸರ್ವೆಯಲ್ಲಿ ಹೊರಗೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಆ ಕಾರಣಕ್ಕೆ ಸ್ನೇಹಿತರೆ ಈಗಾಗಲೇ ಮೈತ್ರಿ ಪಕ್ಷಗಳು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನು ಬಿಟ್ಕೊಡ್ಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು, ಕೊನೆಗೆ ಯಾವ ಒಂದು ಹಂತಕ್ಕೆ ಇಳಿದು ಕೊನೆಗೆ CP ಯೋಗೇಶ್ವರ್ನಾದರೂ ಪರವಾಗಿಲ್ಲ ಅಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ HD ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದವೆ. ಕಾಂಗ್ರೆಸ್ನ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ಕೊಟ್ಟಿರ್ತಕ್ಕಂಥ ವರದಿ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಆತಂಕವನ್ನು ತಂದಿದ್ರೆ, ಇನ್ನೊಂದು ಕಡೆ ಮೈತ್ರಿ ಪಕ್ಷಗಳು ನಡೆಸಿದ್ದಂತಹ ಸರ್ವೆಯಲ್ಲೂ ಕೂಡ ಮೈತ್ರಿ ಪಕ್ಷ ಒಂದು ವೇಳೆ ಒಂದಾಗಿ ಚುನಾವಣೆ ಎದುರಿಸ್ತೇ ಹೋದ್ರೆ ಇಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಬಹುದು ಅಂತಕ್ಕಂಥ ಒಂದು ಆಘಾತಕಾರಿ ವರದಿಯನ್ನು ಕೊಡೋದ್ರ ಮೂಲಕ ಎರಡೂ ಪಕ್ಷಗಳಿಗೂ ಕೂಡ ಬಹುದೊಡ್ಡ ತಲ್ಲಣವನ್ನ ಆಯಾಯ ಒಂದು ಸರ್ವೆ ಸಮೀಕ್ಷಾ ತಂಡಗಳು ಕೊಟ್ಟಿದ್ದಾವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ನೇಹಿತರೆ, ಈ ಚನ್ನಪಟ್ಟಣ ವಿಧಾನಸಭೆ ಸಂಬಂಧಪಟ್ಟಂತೆ JDS ಅತ್ಯಂತ ಪ್ರಬಲವಾಗಿದ್ದು ಸತತವಾಗಿ ಆ ಒಂದು ಕ್ಷೇತ್ರವನ್ನ ಗೆಲ್ತಾನೆ ಬಂದಿದೆ. ಹಾಗಂತ ಬಿಜೆಪಿ ಕೂಡ ಏನು ಹಿಂದೆ ಬಿದ್ದಿಲ್ಲ. ಬಿಜೆಪಿ ಬಹುತೇಕ JDSನ ಸಮಬಲವನ್ನೇ ಅಲ್ಲಿ ಕಾಪಾಡಿಕೊಂಡಿರೋದ್ರಿಂದ ಈ ಬಾರಿ ಬಿಜೆಪಿ JDS ಮೈತ್ರಿ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿ ಕಣಕ್ಕಿಳಿದಿದ್ದೇ ಆದರೆ ಕಾಂಗ್ರೆಸ್ ಎಷ್ಟೇ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಅಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಅತ್ಯಂತ ಸುಲಭವಾದ ಗೆಲುವಾಗುತ್ತೆ. ಅಥವಾ ಮೈತ್ರಿಯಲ್ಲಿ ಒಡಕೇನಾದರೂ ಮೂಡಿ ಯಾವುದಾದ್ರೂ ಒಬ್ಬ ಅಭ್ಯರ್ಥಿಯಲ್ಲಿ ಪಕ್ಷೇತರನಾಗಿ ಕಣಕ್ಕಿಳಿದ್ರೆ ಅದು ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.